ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಡೆಯಪ್ಪ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಪಡೆಯಪ್ಪ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಪಡೆಯಪ್ಪ ಮೂವಿಯಲ್ಲಿ ರಮ್ಯಾ ಕೃಷ್ಣನ್ ಅವರು ಹೀರೋಯಿನ್ ಆಗಿ ನಟಿಸಿದ್ದಾರೆ ಮತ್ತು ರಜನಿಕಾಂತ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 50 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 180 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳಬಹುದು. ಮತ್ತು ಈ ಪಡೆಯಪ್ಪ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇಯ್ನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಪಡೆಯಪ್ಪ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ರಜನಿಕಾಂತ್ ಅವರು ಸಖತ್ತಾಗಿ ಲುಕ್ಕನ್ನು ಕೊಟ್ಟಿದ್ದಾರೆ ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಮೂವಿಯಲ್ಲಿ ರಜನಿಕಾಂತ್ ಅವರು ಒಂದು ನಾರ್ಮಲ್ ವ್ಯಕ್ತಿಯಾಗಿ ಇರ್ತಾರೆ ಗೈಸ್. ಅವ್ರಿಗೆ ಏನಂತಾರೆ, ಅವರ ಫ್ಯಾಮಿಲಿಯಲ್ಲಿ ತಂದೆ ಮತ್ತು ತಾಯಿ ಇರ್ತಾರೆ ಮತ್ತು ಅವರು ಒಂದು ನಾರ್ಮಲ್ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ. ಅವ್ರಿಗೇನಾಗುತ್ತೆ ಅಂತಾರೆ, ಅವ್ರದ್ದೇ ಆದ ಒಂದು ಫ್ಯಾಮಿಲಿಗಳಿರುತ್ತೆ ಮತ್ತು ಅವ್ರದ್ದೇ ಆದ ಒಂದು ಬಿಸ್ನೆಸ್ ಇರ್ತಾರೆ ಮತ್ತು ಜಮೀನು ಇರ್ತಾರೆ. ಅವಾಗೇನಾಗ್ತಾರೆ, ರಮ್ಯಾ ಕೃಷ್ಣನ್ ಅವರು ಈ ಮೂವಿಯಲ್ಲಿ ರಜನಿಕಾಂತ್ ಅವ್ರಿಗೆ ಒಂದು ಸವಾಲನ್ನು ಹಾಕ್ತಾರೆ. ಅಂತಾರೆ, ಈ ಊರಿನೊಳಗಡೆ ನೀನು ಗೆದ್ದು ತೋರಿಸು, ನೀನು ಏನಕ್ಕೆ ಈ ರೀತಿ ಆಡ್ತಿದೀಯಾ ಅಂತ ಎಲ್ಲನೂ ಕೂಡ ಕೇಳ್ದಂಗೆ ಗೈಸ್. ಅವಾಗ ಏನು ಮಾಡ್ತಾರೆ, ರಜನಿಕಾಂತ್ ಅವರು ಹೋಗಿ ಸವಾಲನ್ನು ಹಾಕ್ತಾರೆ ಮತ್ತು ಇಬ್ಬರು ಕೂಡ ಒಂದು ವಿಲನ್ನಲ್ಲಿ ಕ್ಯಾರೆಕ್ಟರ್ನ ತೊಡಗಿಸ್ಕೋತಾರೆ. ಮತ್ತು ಈ ಪಡೆಯಪ್ಪ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಜನಿಕಾಂತ್ ಅವರು ಈ ಮೂವಿಯಲ್ಲಿ ಕಡಾಸಾಗಿ ಕೊಟ್ಟಿದ್ದಾರೆ ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಏನಾಗುತ್ತೆ, ಇಬ್ಬರ ಮಧ್ಯೆ ಕೂಡ ಫೈಟಿಂಗ್ ಆಗುತ್ತೆ ಮತ್ತು ಈ ಪಡೆಯಪ್ಪ ಮೂವಿಯಲ್ಲಿ ಫೈಟಿಂಗ್ಗಳು ಇದೆ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಫೈಟಿಂಗ್ಗಳು ಕೂಡ ಸಾಕಾದಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸಾಕಾದಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಪಡೆಯಪ್ಪ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.